ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 11 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಭಾಗದಲ್ಲಿ 10x10ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಇಲ್ಲಿ A1 A ಮತ್ತು B1 ಅಂತೇಳಿ 4 ಬ್ಲಾಕ್ಗಳನ್ನು ಕೂಡ ಇಲ್ಲಿ ಮಾಡ್ಕೊಂಡಿದ್ರು. ಆದರೆ ಇವಾಗ ಈ ಒಂದು ಬ್ಲಾಕ್ಗಳು ಕೂಡ ಇವಾಗ ಕುಸಿತ ಅಂದರೆ ಬಿರುಕು ಕಂಡಿದೆ. ಇಲ್ಲಿ ನಾವು ಕೂಡ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಇಲ್ಲಿ ಕಲ್ಲುಗಳನ್ನು ಕೂಡ ಇಟ್ಟಿದ್ದಾರೆ. ಇದೇ ರೀತಿಯಾಗಿ ಇಲ್ಲಿ ಬಿರುಕು ಬಿಟ್ಟಿದೆ. ಬಿರುಕು ಬಿಟ್ಟಂತ ಸಮಯದಲ್ಲಿ ಇಲ್ಲಿ ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಆತಂಕದ ವಾತಾವರಣ ಕೂಡ ಇಲ್ಲಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ಇವಾಗ ಪುರಾತತ್ವ ಇಲಾಖೆ ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಇವಾಗ ಉತ್ಖನನ ಕಾರ್ಯ ಅಂತಂದ್ರೆ ಇಲ್ಲಿ ಏನು ಪಕ್ಕದಲ್ಲಿ ಗೋಡೆಗಳು ಹೇಗಿದ್ದಾವೆ ಈ ಗೋಡೆಗಳನ್ನು ಕೂಡ ತೆರವು ಮಾಡುವಂತ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರಬಹುದು ಏನು ಇವಾಗ ಸುಮಾರು 10 ಅಡಿಯಷ್ಟು ಇವಾಗ ಉತ್ಖನನ ಕಾರ್ಯ ಆಗಿದೆ. ಆದರೆ ಅದರ ಪಕ್ಕದಲ್ಲಿರುವಂಥ ಗೋಡೆಯನ್ನು ಕೂಡ ಇವಾಗ ತೆರವು ಮಾಡುವಂಥ ಕೆಲಸ ಇಲ್ಲಿ ಕೂಲಿ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಸುಮಾರು 35ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಪ್ರತಿದಿನ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಆದರೆ ಇದು ಸಾಕಷ್ಟು ಅಪಾಯ ಇರೋದರಿಂದ ಇಲ್ಲಿ ಏನು ಇದರ ಸಂಬಂಧ ಇವಾಗ ಇಲ್ಲಿ ಒಂದು ಗೋಡೆಯನ್ನು ತೆರವು ಮಾಡುವಂಥ ಕೆಲಸ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಇವಾಗ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಬೃಹತ್ ಕಲ್ಲುಗಳು ಕೂಡ ಪತ್ತೆಯಾಗಿದ್ದಾವೆ. ಇದು ಒಂದು ಗೋಡೆ ಇರ್ಬೋದು ಅಂತೇಳಿ ಕೂಡ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿದ್ದರಬಾವಿವರೆಗೂ ಕೂಡ ಇದೊಂದು ಕನೆಕ್ಷನ್ ಇದೆ ಅಂತೇಳಿ. ಆದರೆ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಇಲ್ಲ ನಾವು ಈ ಹಿಂದೆ ಇಲ್ಲಿ ಒಂದು ಪೈಪ್ ಹಾಕ್ತಾ ಇದ್ವಿ, ಹಾಗಾಗಿ ಆ ಸಮಯದಲ್ಲಿ ಕಲ್ಲುಗಳನ್ನು ಹಾಕಿದ್ದೇವೆ ಅಂಥೇಳಿ. ಆದರೆ ಈ ಬಗ್ಗೆಯೂ ಕೂಡ ಸಮಗ್ರವಾದ ತನಿಖೆ ಆಗಬೇಕಾದ್ರೆ ಸಂಶೋಧನೆ ಆಗಬೇಕಾಗಿದೆ. ಒಟ್ಟಾರೆ ಹೇಳಬೇಕಂತಂದರೆ ಕಳೆದ 11 ದಿನಗಳಿಂದ ಉತ್ಖನನ ಕಾರ್ಯ ಬರದಿಂದ ಸಾಗಿದೆ. ಆದರೆ ಇವಾಗ 10 ಅಡಿ 11 ಅಡಿಯಷ್ಟು ತೆಗೆದಂಥ ತಳಭಾಗದ ಏನು ಮಣ್ಣು ತೆಗೆಯುವುದನ್ನು ಬಿಟ್ಟು ಅಕ್ಕಪಕ್ಕದ ಗೋಡೆ ಏನು ಕುಸಿತಾ ಇತ್ತು ಆ ಗೋಡೆಯನ್ನು ತೆಗೆದು ಅಲ್ಲಿ ಏನು 10x10ನಲ್ಲಿ ಮಾಡ್ತಾ ಇದ್ದಾರೆ. ಪೂರ್ಣವಾಗಿ ಈ ಪ್ರಮಾಣದಲ್ಲಿರುವಂಥ ಎಲ್ಲವೂ ಏನು 4 ಬಾಕ್ಸ್ಗಳಿದ್ದಾವೆ. 4 ಬಾಕ್ಸ್ಗಳನ್ನು ಕೂಡ ತೆರವು ಮಾಡಿ 10x10ನಲ್ಲಿ ಒಂದೇ ಬಾಕ್ಸ್ ಮಾಡಲು ಪುರಾತತ್ವ ಇಲಾಖೆ ಮತ್ತು ಅಭಿವೃದ್ಧಿ ಇಲಾಖೆ ಲಕ್ಕುಂಡಿ ಪ್ರಾಧಿಕಾರದ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ನೋಡ್ತಾ ಇರ್ಬೋದು ಬಿ ಬ್ಲಾಕ್ನಲ್ಲಿ ಕೂಡ ಇವಾಗ ಗೋಡೆಯನ್ನು ತೆರವು ಮಾಡುವಂಥ ಕೆಲಸ ಮಾಡಲಾಗ್ತಾ ಇದೆ. ಸಾಕಷ್ಟು ನಾಜೂಕಾಗಿ ಸೂಕ್ಷ್ಮವಾಗಿ ಈ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯವಸ್ತುಗಳು ಸಿಗಬಹುದು ಅಂತೇಳಿ ಇದೆ. ಯಾಕಂದರೆ ನಿನ್ನೆನೂ ಕೂಡ ಒಂದು ಅಪರೂಪದ ಪ್ರಾಚ್ಯವಸ್ತು ಪತ್ತೆಯಾಗಿತ್ತು. ಇವಾಗ ಈ ಗೋಡೆಯನ್ನು ತೆರವು ಮಾಡ್ತಾ ಇದ್ದಾರೆ. ಇದರಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯವಸ್ತುಗಳು ಸಿಗ್ತಾವೆ ಅನ್ನೋ ಕುತೂಹಲ ಕೂಡ ಎಡೆ ಮಾಡಿಕೊಟ್ಟಿದೆ. ಒಟ್ಟಿನಲ್ಲಿ ಇವಾಗ ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಡೆಯುತ್ತಿರುವಂಥ ಏನು ಉತ್ಖನನ ಕಾರ್ಯ 11 ದಿನಕ್ಕೆ ಕಾಲಿಟ್ಟಿದ್ದು ಇವಾಗ ಕೆಲಸ ಕೂಡ ಆರಂಭವಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 11 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಭಾಗದಲ್ಲಿ 10x10ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಇಲ್ಲಿ A1 A ಮತ್ತು B1 ಅಂಥೇಳಿ 4 ಬ್ಲಾಕ್ಗಳನ್ನು ಕೂಡ ಇಲ್ಲಿ ಮಾಡ್ಕೊಂಡಿದ್ರು. ಆದರೆ ಇವಾಗ ಈ ಒಂದು ಬ್ಲಾಕ್ಗಳು ಕೂಡ ಇವಾಗ ಕುಸಿತ ಅಂದರೆ ಬಿರುಕು ಕಂಡಿದೆ. ಇಲ್ಲಿ ನಾವು ಕೂಡ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಇಲ್ಲಿ ಕಲ್ಲುಗಳನ್ನು ಕೂಡ ಇಟ್ಟಿದ್ದಾರೆ. ಇದೇ ರೀತಿಯಾಗಿ ಇಲ್ಲಿ ಬಿರುಕು ಬಿಟ್ಟಿದೆ. ಬಿರುಕು ಬಿಟ್ಟಂಥ ಸಮಯದಲ್ಲಿ ಇಲ್ಲಿ ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಆತಂಕದ ವಾತಾವರಣ ಕೂಡ ಇಲ್ಲಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ಇವಾಗ ಪುರಾತತ್ವ ಇಲಾಖೆ ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಇವಾಗ ಉತ್ಖನನ ಕಾರ್ಯ ಅಂತಂದರೆ ಇಲ್ಲಿ ಏನು ಪಕ್ಕದಲ್ಲಿ ಗೋಡೆಗಳು ಹೇಗಿದ್ದಾವೆ ಈ ಗೋಡೆಗಳನ್ನು ಕೂಡ ತೆರವು ಮಾಡುವಂಥ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರ್ಬೋದು ಏನು ಇವಾಗ ಸುಮಾರು 10 ಅಡಿಯಷ್ಟು ಇವಾಗ ಉತ್ಖನನ ಕಾರ್ಯ ಆಗಿದೆ. ಆದರೆ ಅದರ ಪಕ್ಕದಲ್ಲಿರುವಂಥ ಗೋಡೆಯನ್ನು ಕೂಡ ಇವಾಗ ತೆರವು ಮಾಡುವಂಥ ಕೆಲಸ ಇಲ್ಲಿ ಕೂಲಿ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಸುಮಾರು 35ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಪ್ರತಿದಿನ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಆದರೆ ಇದು ಸಾಕಷ್ಟು ಅಪಾಯ ಇರೋದರಿಂದ ಇಲ್ಲಿ ಏನು ಇದರ ಸಂಬಂಧ ಇವಾಗ ಇಲ್ಲಿ ಒಂದು ಗೋಡೆಯನ್ನು ತೆರವು ಮಾಡುವಂಥ ಕೆಲಸ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಇವಾಗ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಬೃಹತ್ ಕಲ್ಲುಗಳು ಕೂಡ ಪತ್ತೆಯಾಗಿದ್ದಾವೆ. ಇದು ಒಂದು ಗೋಡೆ ಇರ್ಬೋದು ಅಂತೇಳಿ ಕೂಡ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿದ್ದರಬಾವಿವರೆಗೂ ಕೂಡ ಇದೊಂದು ಕನೆಕ್ಷನ್ ಇದೆ ಅಂತೇಳಿ. ಆದರೆ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಇಲ್ಲ ನಾವು ಈ ಹಿಂದೆ ಇಲ್ಲಿ ಒಂದು ಪೈಪ್ ಹಾಕ್ತಾ ಇದ್ವಿ, ಹಾಗಾಗಿ ಆ ಸಮಯದಲ್ಲಿ ಕಲ್ಲುಗಳನ್ನು ಹಾಕಿದ್ದೇವೆ ಅಂಥೇಳಿ. ಆದರೆ ಈ ಬಗ್ಗೆಯೂ ಕೂಡ ಸಮಗ್ರವಾದ ತನಿಖೆ ಆಗಬೇಕಾದ್ರೆ ಸಂಶೋಧನೆ ಆಗಬೇಕಾಗಿದೆ. ಒಟ್ಟಾರೆ ಹೇಳಬೇಕಂತಂದರೆ ಕಳೆದ 11 ದಿನಗಳಿಂದ ಉತ್ಖನನ ಕಾರ್ಯ ಬರದಿಂದ ಸಾಗಿದೆ. ಆದರೆ ಇವಾಗ 10 ಅಡಿ 11 ಅಡಿಯಷ್ಟು ತೆಗೆದಂಥ ತಳಭಾಗದ ಏನು ಮಣ್ಣು ತೆಗೆಯುವುದನ್ನು ಬಿಟ್ಟು ಅಕ್ಕಪಕ್ಕದ ಗೋಡೆ ಏನು ಕುಸಿತಾ ಇತ್ತು ಆ ಗೋಡೆಯನ್ನು ತೆಗೆದು ಅಲ್ಲಿ ಏನು 10x10ನಲ್ಲಿ ಮಾಡ್ತಾ ಇದ್ದಾರೆ. ಪೂರ್ಣವಾಗಿ ಈ ಪ್ರಮಾಣದಲ್ಲಿರುವಂಥ ಎಲ್ಲವೂ ಏನು
4 ಬಾಕ್ಸ್ಗಳಿದ್ದಾವೆ. 4 ಬಾಕ್ಸ್ಗಳನ್ನು ಕೂಡ ತೆರವು ಮಾಡಿ 10x10ನಲ್ಲಿ ಒಂದೇ ಬಾಕ್ಸ್ ಮಾಡಲು ಪುರಾತತ್ವ ಇಲಾಖೆ ಮತ್ತು ಅಭಿವೃದ್ಧಿ ಇಲಾಖೆ ಲಕ್ಕುಂಡಿ ಪ್ರಾಧಿಕಾರದ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ನೋಡ್ತಾ ಇರ್ಬೋದು ಬಿ ಬ್ಲಾಕ್ನಲ್ಲಿ ಕೂಡ ಇವಾಗ ಗೋಡೆಯನ್ನು ತೆರವು ಮಾಡುವಂಥ ಕೆಲಸ ಮಾಡಲಾಗ್ತಾ ಇದೆ. ಸಾಕಷ್ಟು ನಾಜೂಕಾಗಿ ಸೂಕ್ಷ್ಮವಾಗಿ ಈ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯವಸ್ತುಗಳು ಸಿಗಬಹುದು ಅಂತೇಳಿ ಇದೆ. ಯಾಕಂದರೆ ನಿನ್ನೆನೂ ಕೂಡ ಒಂದು ಅಪರೂಪದ ಪ್ರಾಚ್ಯವಸ್ತು ಪತ್ತೆಯಾಗಿತ್ತು. ಇವಾಗ ಈ ಗೋಡೆಯನ್ನು ತೆರವು ಮಾಡ್ತಾ ಇದ್ದಾರೆ. ಇದರಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯವಸ್ತುಗಳು ಸಿಗ್ತಾವೆ ಅನ್ನೋ ಕುತೂಹಲ ಕೂಡ ಎಡೆ ಮಾಡಿಕೊಟ್ಟಿದೆ. ಒಟ್ಟಿನಲ್ಲಿ ಇವಾಗ ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಡೆಯುತ್ತಿರುವಂಥ ಏನು ಉತ್ಖನನ ಕಾರ್ಯ 11 ದಿನಕ್ಕೆ ಕಾಲಿಟ್ಟಿದ್ದು ಇವಾಗ ಕೆಲಸ ಕೂಡ ಆರಂಭವಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 11 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಭಾಗದಲ್ಲಿ 10x10ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಇಲ್ಲಿ A1 A ಮತ್ತು B1 ಅಂಥೇಳಿ 4 ಬ್ಲಾಕ್ಗಳನ್ನು ಕೂಡ ಇಲ್ಲಿ ಮಾಡ್ಕೊಂಡಿದ್ರು. ಆದರೆ ಇವಾಗ ಈ ಒಂದು ಬ್ಲಾಕ್ಗಳು ಕೂಡ ಇವಾಗ ಕುಸಿತ ಅಂದರೆ ಬಿರುಕು ಕಂಡಿದೆ. ಇಲ್ಲಿ ನಾವು ಕೂಡ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಇಲ್ಲಿ ಕಲ್ಲುಗಳನ್ನು ಕೂಡ ಇಟ್ಟಿದ್ದಾರೆ. ಇದೇ ರೀತಿಯಾಗಿ ಇಲ್ಲಿ ಬಿರುಕು ಬಿಟ್ಟಿದೆ. ಬಿರುಕು ಬಿಟ್ಟಂಥ ಸಮಯದಲ್ಲಿ ಇಲ್ಲಿ ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಆತಂಕದ ವಾತಾವರಣ ಕೂಡ ಇಲ್ಲಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ಇವಾಗ ಪುರಾತತ್ವ ಇಲಾಖೆ ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಇವಾಗ ಉತ್ಖನನ ಕಾರ್ಯ ಅಂತಂದರೆ ಇಲ್ಲಿ ಏನು ಪಕ್ಕದಲ್ಲಿ ಗೋಡೆಗಳು ಹೇಗಿದ್ದಾವೆ ಈ ಗೋಡೆಗಳನ್ನು ಕೂಡ ತೆರವು ಮಾಡುವಂಥ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರ್ಬೋದು ಏನು ಇವಾಗ ಸುಮಾರು 10 ಅಡಿಯಷ್ಟು ಇವಾಗ ಉತ್ಖನನ ಕಾರ್ಯ ಆಗಿದೆ. ಆದರೆ ಅದರ ಪಕ್ಕದಲ್ಲಿರುವಂಥ ಗೋಡೆಯನ್ನು ಕೂಡ ಇವಾಗ ತೆರವು ಮಾಡುವಂಥ ಕೆಲಸ ಇಲ್ಲಿ ಕೂಲಿ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಸುಮಾರು 35ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಪ್ರತಿದಿನ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಆದರೆ ಇದು ಸಾಕಷ್ಟು ಅಪಾಯ ಇರೋದರಿಂದ ಇಲ್ಲಿ ಏನು ಇದರ ಸಂಬಂಧ ಇವಾಗ ಇಲ್ಲಿ ಒಂದು ಗೋಡೆಯನ್ನು ತೆರವು ಮಾಡುವಂಥ ಕೆಲಸ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಇವಾಗ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಬೃಹತ್ ಕಲ್ಲುಗಳು ಕೂಡ ಪತ್ತೆಯಾಗಿದ್ದಾವೆ. ಇದು ಒಂದು ಗೋಡೆ ಇರ್ಬೋದು ಅಂತೇಳಿ ಕೂಡ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿದ್ದರಬಾವಿವರೆಗೂ ಕೂಡ ಇದೊಂದು ಕನೆಕ್ಷನ್ ಇದೆ ಅಂಥೇಳಿ. ಆದರೆ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಇಲ್ಲ ನಾವು ಈ ಹಿಂದೆ ಇಲ್ಲಿ ಒಂದು ಪೈಪ್ ಹಾಕ್ತಾ ಇದ್ವಿ, ಹಾಗಾಗಿ ಆ ಸಮಯದಲ್ಲಿ ಕಲ್ಲುಗಳನ್ನು ಹಾಕಿದ್ದೇವೆ ಅಂಥೇಳಿ. ಆದರೆ ಈ ಬಗ್ಗೆಯೂ ಕೂಡ ಸಮಗ್ರವಾದ ತನಿಖೆ ಆಗಬೇಕಾದ್ರೆ ಸಂಶೋಧನೆ ಆಗಬೇಕಾಗಿದೆ. ಒಟ್ಟಾರೆ ಹೇಳಬೇಕಂತಂದರೆ ಕಳೆದ 11 ದಿನಗಳಿಂದ ಉತ್ಖನನ ಕಾರ್ಯ ಬರದಿಂದ ಸಾಗಿದೆ. ಆದರೆ ಇವಾಗ 10 ಅಡಿ 11 ಅಡಿಯಷ್ಟು ತೆಗೆದಂಥ ತಳಭಾಗದ ಏನು ಮಣ್ಣು ತೆಗೆಯುವುದನ್ನು ಬಿಟ್ಟು ಅಕ್ಕಪಕ್ಕದ ಗೋಡೆ ಏನು ಕುಸಿತಾ ಇತ್ತು ಆ ಗೋಡೆಯನ್ನು ತೆಗೆದು ಅಲ್ಲಿ ಏನು 10x10ನಲ್ಲಿ ಮಾಡ್ತಾ ಇದ್ದಾರೆ. ಪೂರ್ಣವಾಗಿ ಈ ಪ್ರಮಾಣದಲ್ಲಿರುವಂಥ ಎಲ್ಲವೂ ಏನು 4 ಬಾಕ್ಸ್ಗಳಿದ್ದಾವೆ. 4 ಬಾಕ್ಸ್ಗಳನ್ನು ಕೂಡ ತೆರವು ಮಾಡಿ 10x10ನಲ್ಲಿ ಒಂದೇ ಬಾಕ್ಸ್ ಮಾಡಲು ಪುರಾತತ್ವ ಇಲಾಖೆ ಮತ್ತು ಅಭಿವೃದ್ಧಿ ಇಲಾಖೆ ಲಕ್ಕುಂಡಿ ಪ್ರಾಧಿಕಾರದ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ನೋಡ್ತಾ ಇರ್ಬೋದು ಬಿ ಬ್ಲಾಕ್ನಲ್ಲಿ ಕೂಡ ಇವಾಗ ಗೋಡೆಯನ್ನು ತೆರವು ಮಾಡುವಂಥ ಕೆಲಸ ಮಾಡಲಾಗ್ತಾ ಇದೆ. ಸಾಕಷ್ಟು ನಾಜೂಕಾಗಿ ಸೂಕ್ಷ್ಮವಾಗಿ ಈ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯವಸ್ತುಗಳು ಸಿಗಬಹುದು ಅಂತೇಳಿ ಇದೆ. ಯಾಕಂದರೆ ನಿನ್ನೆನೂ ಕೂಡ ಒಂದು ಅಪರೂಪದ ಪ್ರಾಚ್ಯವಸ್ತು ಪತ್ತೆಯಾಗಿತ್ತು. ಇವಾಗ ಈ ಗೋಡೆಯನ್ನು ತೆರವು ಮಾಡ್ತಾ ಇದ್ದಾರೆ. ಇದರಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯವಸ್ತುಗಳು ಸಿಗ್ತಾವೆ ಅನ್ನೋ ಕುತೂಹಲ ಕೂಡ ಎಡೆ ಮಾಡಿಕೊಟ್ಟಿದೆ. ಒಟ್ಟಿನಲ್ಲಿ ಇವಾಗ ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಡೆಯುತ್ತಿರುವಂಥ ಏನು ಉತ್ಖನನ ಕಾರ್ಯ 11 ದಿನಕ್ಕೆ ಕಾಲಿಟ್ಟಿದ್ದು ಇವಾಗ ಕೆಲಸ ಕೂಡ ಆರಂಭವಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.